ಸೆಂಟ್ರಲ್ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್. ಪರಪ್ಪನ ಪಂಜರದಿಂದ ಹಾರಿದ ಲಿಪ್ಸ್ಟಿಕ್ ರಾಣಿ. ಇತ್ತ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆ. ಟೆಕ್ಕಿ ಅತುಲ್ ಪತ್ನಿ ಸಂಬಂಧಿಕರಿಗೆ ನಿರೀಕ್ಷಣಾ ಜಾಮೀನು. ಅಲಹಾಬಾದ್ ಹೈಕೋರ್ಟ್ನಿಂದ ಬೇಲ್. ನಿಖಿತಾಳ ಚಿಕ್ಕಪ್ಪ ಸುಶೀಲ್ ಸಿಂಘಾನಿಯಾಗೆ ರಿಲೀಫ್. ನನಗೆ ಕಾಂಗ್ರೆಸ್ ನಾಯಕರಿಂದಲೇ ಕೋಟಿ ಆಫರ್. ವರದಿ ಹೊರಬಂದ್ರೆ ಕಳ್ಳರು ಯಾರು ಅನ್ನೋದು ಗೊತ್ತಾಗುತ್ತೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಣಿಪಾಡಿ ರೋಷಾವೇಶ. ಅಂತೂ ಇಂತೂ 6 ತಿಂಗಳ ನಂತರ ಈಗ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ರಿಲೀಸ್ ಆಗಿ ಹೊರಬರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. A1 ಆರೋಪಿ ಪವಿತ್ರ ಗೌಡಗೆ ಅಂತೂ ಇಂತೂ ಬೇಲ್ ಮಂಜೂರಾಯಿತು. ನಿನ್ನೆ 3 ದಿವಸ ಆದ್ರೂ ಕೂಡ ಹೊರಬರೋಕ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಕಾನೂನು ಪ್ರೊಸೆಸ್ ಅಂತ ಇರುತ್ತೆ. ಕಾನೂನು ಪ್ರೊಸೆಸ್ ಹಿನ್ನೆಲೆಯಲ್ಲಿ ಆಕೆಗೆ ಹೊರಬರೋಕ್ ಆಗ್ಲಿಲ್ಲ. ನಿನ್ನೆ ಕೂಡ ಬೇಲ್ ಮಂಜೂರಾಗಿ 13ನೇ ತಾರೀಕಿಗೆ ಬೇಲ್ ಮಂಜೂರಾಯಿತು. ಆದ್ರೆ ಹೊರಬರೋಕೆ ವಿಳಂಬ ಆಯಿತು. ಕಾರಣ ಯಾಕಂತ ಆಲ್ರೆಡಿ ಗೊತ್ತಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಅಲ್ಲಿ ಶ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಗ್ನೇಚರ್ ಇರ್ಬೋದು, ಮಗದೊಂದು ಎಲ್ಲವೂ ಕೂಡ ಆದ್ರೂ ಕೂಡ ಇಲ್ಲಿ ಕೋರ್ಟಿಂದ ಅಮೀನ್ರು ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡ್ ಬರ್ತಾರೆ. ಜೈಲ್ ಸಿಬ್ಬಂದಿ ಅಂದ್ರೆ ಜೈಲ್ ಸೂಪರ್ಡೆಂಟ್ ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಒಂದಿಷ್ಟು ಪ್ರೊಸೆಸ್ ಅನ್ನ ನಡೆಸ್ಬಿಟ್ಟು ಹೊರಗಡೆ ಬಿಡ್ಬೇಕಾಗತ್ತೆ. ಆದ್ರೆ ನಿನ್ನೆ ಇಲ್ಲಿ ಅಮೀನ್ರವರು ಕೋರ್ಟಿಂದ ಜೈಲಿಗೆ ಬರೋದು ಲೇಟ್ ಆಯಿತು. ಆ ಕಾರಣದಿಂದ ನಿನ್ನೆ ಸಾಕಷ್ಟು ರೆಡಿ ಮಾಡ್ಕೊಂಡಿದ್ದು ಪವಿತ್ರ ಗೌಡ. ಡ್ರೆಸ್ ಎಲ್ಲ ಹಾಕ್ಕೊಂಡು, ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಇನ್ನೇನು ಹೊರಗಡೆ ಬರ್ತೆ ಅಂತ. ಆದರೆ ಬರೋ ಚಾನ್ಸ್ ಸಿಕ್ಕಲಿಲ್ಲ ಆಯಿತು. ಆದರೆ ಇವತ್ತಂತೂ ಇಂತೂ ಈಗ ಬಿಡುಗಡೆ ಆಗಿ ಹೊರ ಬರ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಗಮನಿಸ್ತಾ ಇರ್ಬೋದು. ಇನ್ನೊಂದು ಕಡೆ ಪ್ರದೂಷ್ ಕೂಡ ಹೊರಗಡೆ ಬಂದಿದ್ದಾರೆ. ಅನುಕುಮಾರ್, ಪ್ರದೂಷ್ ಹಾಗೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥದ್ದು. ಯಾಕಂತ ಹೇಳಿದ್ರೆ ರಾಜಾತಿಥ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಯಿತು. ಇವರು 3 ಜನ ಉಳ್ಕೊಂಡಿದ್ರು. ಅಂತೂ ಇಂತೂ ಈಗ ಹೊರಗಡೆ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಈಗಾಗಲೇ ಪವಿತ್ರ ಗೌಡ ಅಂತೂ ಇಂತೂ ಹೊರಗಡೆ ಬಂದಾಯಿತು. ಸದ್ಯ ಏನೆಲ್ಲ ಪ್ರೊಸೆಸ್ ಇದೆ, ಸದ್ಯ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನ್ ಕತೆ? ನಿಕೇಶ್, ನೀವು ದೃಶ್ಯಗಳಲ್ಲಿ ನೋಡಿದ್ರೆ ಆಕೆ ಬಹಳ ನಾರ್ಮಲ್ ಆಗಿ ಖುಷಿಯಾಗಿ ಜೈಲಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಅವ್ರು ಖುಷಿಯಾಗಿರಬಾರ್ದು ನಾನು ಹೇಳ್ತಾ ಇಲ್ಲ, ಬದಲಾಗಿ ಸರಿ ಅವರು ಜಾಮೀನು ಮೇಲೆ ಇವತ್ತು ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ಅವರ ತಾಯಿ ಬಂದವರು ಮತ್ತೆ ಸಂಪರ್ಕ ಮಾಡ್ತೀನಿ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ಈಗಾಗಲೇ ನೆಟ್ವರ್ಕ್ ಸಮಸ್ಯೆ ಆಯಿತು, ಮೋಸ್ಟ್ಲಿ ಈಗಾಗಲೇ ಕಡಿತಗೊಂಡಿದೆ. ಈಗಾಗಲೇ ಗಮನಿಸ್ತಾ ಇರ್ಬೋದು ಒಂದ್ ಕಡೆಯಲ್ಲಿ ಪವಿತ್ರ ಗೌಡ ಬರ್ತಾ ಇರುವಂತಹ ದೃಶ್ಯ.